ಹಲೋ ಎವ್ರಿವನ್, ನಾ ಸಂತೋರ್ದವರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಒಬ್ಬ ದೊಡ್ಡ ಹುಚ್ಚ ಅಂತ. ಯಾಕಂದರೆ ಆತ ಆಡಳಿತಕ್ಕೆ ಬಂದಂಥ ಟೈಮ್ನಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಬೇಡದೇ ಇರೋಂತಹ ಕೆಲಸಗಳನ್ನೇ ಮಾಡ್ತಾ ಇದ್ದಾನೆ. ಬೇಡದೇ ಇರತಕ್ಕಂತಹ ಒಂದು ರೂಲ್ಸ್ಗಳನ್ನು ತರೋದು ಅಥವಾ ನಾನು ಯುದ್ಧ ಮಾಡುವಂಥದ್ದು, ಈ ರೀತಿಯಾದಂತಹ ಈ ವಿಚಾರಗಳಲ್ಲೇ ಈ ಡೊನಾಲ್ಡ್ ಟ್ರಂಪ್ ತಿಳ್ಕೊಂಡಿದ್ದಾನೆ. ಈ FT ಫೈಲ್ ಅಂತೂ ಸ್ವಲ್ಪ ಜಾಸ್ತಿ ಜನರಿಗೆ ಪರಿಚಯ ಆಗ್ತಾ ಇದ್ದಂಗೆ, ಅಂದರೆ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾಗೇ ಡೊನಾಲ್ಡ್ ಟ್ರಂಪು ಈ ವಾರನ ತರಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅನಿಸುತ್ತೆ. ಯಾಕಂದರೆ ಅವರ ಹೆಸರು ಹಾಳಾಗ್ತಾ ಇದ್ರಿಂದ ಹೇಗಾದರೂ ಮರೆಮಾಚಬೇಕಲ್ಲ. ಅದಕ್ಕಾಗಿ ಇವತ್ತು ಡೊನಾಲ್ಡ್ ಟ್ರಂಪು ಈ ವಾರನ್ನ ತಂದಿದ್ದಾರೆ. ಅಂದರೆ ಇರಾನನ್ನು ನಾನು ಈ ಖಮೇನಿ ಆಡಳಿತವನ್ನು ನಾನು ಕೊನೆಗಾಣಿಸ್ತೀನಿ ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಬಂದಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಡೊನಾಲ್ಡ್ ಟ್ರಂಪು ಅದೇ ರೀತಿಯೇ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪು ಬಂದಾಗಿದ್ದೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಒಂದು ಟಾರಿಫನ್ನು ತಂದರು, ಅದನ್ನು ಕರೆಕ್ಟಾಗಿ ಮಾಡಿಲ್ಲ, ಅದನ್ನು ಬೇಕಾಬಿಟ್ಟಿಯಾಗಿ ಎಲ್ಲ ದೇಶಗಳ ಮೇಲೆ ಹಾಕಿ ಒಬ್ಬ ದೊಡ್ಡ ಹುಚ್ಚ ಅಂತ ಇಡೀ ಜಗತ್ತಿನ ಮುಂದೆ ಕರ್ಸ್ಕೊಂಡ್ರು. ಈಗೇನಾಗಿದೆ ಅಂದರೆ, ಈಗ ಇರಾನನ್ನು ಅಂದರೆ ಖಮೇನಿ ಆಡಳಿತವನ್ನು ನಾನು ಕೊನೆಗಾಣಿಸ್ತೀನಿ ಅಂತ ಬಂದು ನಿನ್ನೆ ತಾನೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಒಂದು ಶಾಂತಿ ನೆಲೆಸಬೇಕು ಅನ್ನುವಂತಹ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಅದಾದ ಒಂದು ಸ್ವಲ್ಪ ಹೊತ್ತು, ಒಂದೂವರೆ ಗಂಟೆ ಟೈಮಲ್ಲೇ ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಯುದ್ಧ ನನಗಂತೂ ಸಖತ್ ಥ್ರಿಲ್ ಕೊಡ್ತಾಯಿದೆ, ನಾ ಈ ಯುದ್ಧವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಯುದ್ಧವನ್ನು ನಾನು ಮಾಡ್ತಾನೇ ಇರ್ತೀನಿ ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟುಬಿಡ್ತಾರೆ. ಈ ಸ್ಟೇಟ್ಮೆಂಟನ್ನು ಕೊಟ್ಟ ತಕ್ಷಣ ಇಡೀ ಜಗತ್ತಿನ ಮುಂದೆ ಡೊನಾಲ್ಡ್ ಟ್ರಂಪ್ ಒಬ್ಬ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಡೀ ಜಗತ್ತು ಈ ಡೊನಾಲ್ಡ್ ಟ್ರಂಪ್ ಮಾಡ್ತಿರ್ತಕ್ಕಂತಹ ಈ ಯುದ್ಧದಿಂದ, ಅಂದರೆ ಇಸ್ರೇಲು ಅಮೇರಿಕ ಸೇರಿ ಮಾಡ್ತಾ ಇದ್ದಾರಲ್ಲ, ಇಸ್ರೇಲು ಯಾವುದೇ ಕಾರಣಕ್ಕೂ ಮುಂದೆ ಹೋಗಿ ಮಾಡ್ತಾ ಇರಲಿಲ್ಲ, ಅಮೇರಿಕಾನೇ ಇಸ್ರೇಲನ್ನು ಕರ್ಕೊಂಡು ಹೋಗಿ ಈ ಯುದ್ಧವನ್ನು ಮಾಡಿಸ್ತಾ ಇರೋದು. ಅಷ್ಟೇ ಅಲ್ಲದೆ ಇಸ್ರೇಲು ಇರಾನು ಸಾಕಷ್ಟು ಟೈಮಿಂದ ಕೂಡ ಯುದ್ಧವನ್ನು ಮಾಡ್ಕೊಳ್ತಾ ಇದ್ರು ಕೂಡ ಅದು ಹಾಗಾಗಿ ನಿಲ್ತಾ ಇತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಯಾವಾಗ ಈ ಹುಚ್ಚಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಈಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ತಿದೆ. ಭಾರತದಲ್ಲಿ ನಿಮ್ಗೆ ಗೊತ್ತಿದೆ, ಈಗ LPG ಗ್ಯಾಸ್ ಸಿಲಿಂಡರು ಸಿಗ್ತಾ ಇಲ್ಲ. ಇದರಿಂದಾಗಿ ದೊಡ್ಡ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಗ್ಯಾಸ್ ಈಗೇನೋ ಹೋಟೆಲ್ಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಮತ್ತಷ್ಟಲ್ಲದೆ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಈ ಸಿಲಿಂಡರ್ಗಳನ್ನು ಕೊಡಲ್ಲ ಅಂತಿದ್ದಾರೆ. ನಿಮ್ಗೆ ಗೊತ್ತಿದೆ, ಸಿಲಿಂಡರ್ನ ಅವ್ರಿಗೇನಾದರೂ ಕೊಟ್ಟಿದ್ದೇ ಆದರೆ ಅವ್ರು ದೊಡ್ಡ ಮಟ್ಟದಲ್ಲಿ ಉಪಯೋಗ ಮಾಡ್ತಾರೆ. ದಿನಕ್ಕೆ 3-4 ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾರೆ. ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಏನಾಗುತ್ತೆ ಅಂದರೆ ಈ ಸಿಲಿಂಡರು ಬೇಕಾಗುತ್ತೆ. ಆದರೆ ಭಾರತದಲ್ಲಿ ಅಷ್ಟರ ಮಟ್ಟಿಗೆ ಕೊಡೋದಕ್ಕೆ ಆಗೋದಿಲ್ಲ. ಈಗ ಯಾಕಂದರೆ ಈ ಹಾರ್ಮೋಸ್ ಜಲಸಂಧಿ ಇದೆಯಲ್ಲ, ಅಲ್ಲಿಂದ ಯಾವುದೇ ರೀತಿಯಾದಂಥ ಹಡಗುಗಳು ಭಾರತಕ್ಕೆ ಬರ್ತಾ ಇಲ್ಲ. ಅದೇ ಕಾರಣಕ್ಕೆ ಏನಾಗುತ್ತೆ ಅಂದರೆ ಇದರಿಂದ ದೊಡ್ಡ ಪ್ರಾಬ್ಲಮ್ ಮುಂದಾಗುತ್ತೆ ಅಂತ ಹೇಳ್ಕೊಂಡು ಸರ್ಕಾರ ಏನು ಮಾಡ್ತಾಯಿದೆ, ಈಗಲೇ ಎಲ್ಲ ಇವುಗಳನ್ನು ನಿಲ್ಲಿಸ್ಬಿಟ್ಟಿದೆ. ಅಂದರೆ ಗ್ಯಾಸ್ಗಳನ್ನು ಈ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರು ಯಾರಿಗೂ ಕೂಡ ಕೊಡಲ್ಲ. ಬೇಕಾದ್ರೆ ಎಜುಕೇಷನ್ ಇದಕ್ಕೆ ಮತ್ತು ಅಷ್ಟೇ ಅದೇ ಮನೆಗಳಿಗೆ ಕೊಡ್ತೀವಿ ಅಂತ ಮಾಡ್ತಾ ಈ ಗೌರ್ಮೆಂಟ್ ಹೇಳಿದೆ. ಈಗೇನಾಗಿದೆ ಅಂದರೆ ಈ ಡೊನಾಲ್ಡ್ ಟ್ರಂಪ್ಗೂ ಒಂದು 5 ನಿಮಿಷಕ್ಕೂ ಕೂಡ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನನಗೊಂದು ಸ್ವಲ್ಪ ಪ್ರಕಾರ ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಹುಚ್ಚು ಹಿಡಿದಿದೆ. ಅದೇ ಕಾರಣಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲದೆ ಬರ್ತಾ ಇರತಕ್ಕಂತಹ ಯಾವುದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. 5 ನಿಮಿಷದ ಮುಂಚೆ ಏನು ಹೇಳಿದರು, ಶಾಂತಿ ಕಾಪಾಡಬೇಕು ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪೇ ಹೇಳಿದರು. ಆದರೆ ಅದು ಹೇಳಿದ ಸ್ವಲ್ಪ ಹೊತ್ತಿಗೆ ನನಗೆ ಯುದ್ಧ ಅಂದರೆ ಸಖತ್ ಥ್ರಿಲ್ಲು, ನಾನು ಯುದ್ಧವನ್ನು ಮಾಡ್ತೀನಿ, ಯುದ್ಧವನ್ನು ನಿಲ್ಲಿಸೋ ಮಾತೇ ಇಲ್ಲ ಅನ್ನೋವಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂದರೆ ಅವ್ರಿಗೆ ಏನಾಗಿದೆ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದು ಕೆಳಗೆ ಕಮೆಂಟ್ ಬಾಕ್ಸ್ನ ತರಿಸಿ. ಇದೇ ರೀತಿಯ ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.